नाश्ता का नाम क्या है? सेव उसड़। सेव उसाड़। सेव उसड़। ये सेव है और ये उसाड़ है। ಒಟ್ಟಿನಲ್ಲಿ ಗುಜರಾತಲ್ಲಿ ಶಾಸನ ನಿಮ್ದು ಶಾಸನ ಅಲ್ಲ, ಏನು ಹೇಳಿ ಓದೈದಲ್ಲ. ಗುಡ್ ಮಾರ್ನಿಂಗ್, ಶುಭೋದಯ ಫ್ರಮ್ ಗುಜರಾತ್. ಯಾವುದು ಇದು? ಏನು ಪಿಂಪ್ಲಿ? ರಾಜ ಪಿಪ್ಲ ಏನೋ ಒಟ್ಟಿನಲ್ಲಿ ರಾಜ ಪಿಂಪ್ಲಿ ಕರೆಕ್ಟ್. ರಾಜ್ ಪಿಂಪ್ಲಿನ ಏನೋ ಇದೆ. ರಾಜ ಪಿಪ್ಲ ಓಕೆ ಫೈನ್. ಏನೋ ಅಣ್ಣ ಹೇಳ್ತಾ ಇದ್ದಾರೆ, ಮುಗೀತು. ಇರ್ಲಿ, ಎಲ್ಲೋ ಇದೀವಿ ಒಟ್ಟಿನಲ್ಲಿ ಗುಜರಾತಲ್ಲಿ. ನಿಮ್ದು ಶಾಸನ ಅಲ್ಲ, ಏನು ಹೇಳಿ ಓದೈದಲ್ಲ. ಸೊಳ್ಳೆ ಬೇರೆ ಇದೆಯಲ್ಲೋ ರೂಮಲ್ಲೋ, ನೋಡಿಲಿ, ನೋಡು ಓಡಾಡ್ತೈತಿ. ಯಾವ್ದು ಒಳ್ಳೆ ಕಿತ್ತೋಗಿರೋ ರೂಮಿಗೆ ಬಂದಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಒಬ್ಬ ಖರ್ಚಾಗಿಲ್ಲ ಅವ್ನಿಗೆ, ಹುಚ್ಚಾಕ್ಬಿಡ್ತೀನಿ. ನೀನು ಬೆಳಿಗ್ಗೆ ಜೋಶಲ್ಲಿ ಇದೆಯಾ? ಎಲ್ಲ ಸರಿ ಹೋಯ್ತಲ್ಲ, ಅದಕ್ಕೆ ನೆನ್ನೆ ಹೊಡೆದೋಗಿದ್ದಿದ್ದೆಲ್ಲ ಸರಿ ಮಾಡ್ಕೊಂಡ. ನೋಡಿ ಇಲ್ಲಿ ತೋರ್ಸು, ಸೆಟಪ್ ಮಾಡ್ಕೊಂಡ. ನೋಡಿ ಬೆಳಿಗ್ಗೆಯಿಂದ 6 ಗಂಟೆಯಿಂದ ನೋಡಿ ನಮ್ಮ ಕಷ್ಟಗಳು ಹೊಡೆದೋಯ್ತಿದ್ವು. ನೋಡಿ ಇನ್ನು 6:49. ನನ್ನ ಎತ್ತಿ ಇವನು ಎದ್ದಿ ಹಿಂಸೆ ಕೊಡ್ತಾವನೆ. ಆಮೇಲೆ ವೈಫೈ ಇಲ್ಲ ಸ್ನೇಹಿತರೆ, ಎಲ್ಲೂ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ವೈಫೈ ಇದೆ ಬಟ್ ಇಂಟರ್ನೆಟ್ ಸ್ಲೋ ಎಲ್ಲ ಕಡೆ. ಇಲ್ಲಿ ಜನ ಜಾಸ್ತಿ, ಟವರ್ಸ್ ಕಮ್ಮಿ, ಏನೂ ಮಾಡಕ್ಕಾಗಲ್ಲ. ಸೊ ಏನೋ ತಂದಿದ್ದಾನೆ ನನ್ಗೆಲ್ಲೋ, ಅದ್ರಲ್ಲೂ ಹಾಕೊಂತ ಇದೆಯಲ್ಲೋ. ಇಷ್ಟಲ್ಲಿ ಏನೋ ಎಲ್ಲಿಗೆ ಹಾಕೊಳ್ಳಿದ ಇಷ್ಟೇ ಕೊಟ್ಟು ಮಿಕ್ಕಿದೆಲ್ಲ ನೀನು ಹಾಕೊಂಡ. ಏನು ಟೈಲರ್ ಬಟ್ಟೆ ಹೊಲ್ದಂಗೆ ಹೊಲಿತಾವನೇನು ಬೆಳಿಗ್ಗೆ ಅಯ್ಯಪ್ಪ ರೇ. ಇತ್ತರ್ಲಿಲ್ವನೋ ಹಾಲು ಮತ್ತೆ ಬನ್ನು ಹೋಗಿದ್ದು ನೋಡಿ. ಇನ್ನೂ ಕತ್ಲೇನೆ ಐತಿ ಇಲ್ಲಿ. ಅದು ಇದ್ರದ್ದು ಲೈಟ್, ಅದು ಕಾಂಪೌಂಡ್ ಹೊರಗಡೆ ಇಲ್ಲ, ಬೆಳಕಾಗಿದೆ ಆಲ್ರೆಡಿ ಆಗಿದೆ. ಬೆಳಕು ತೊಗೊಂಬರಲ್ಲ ನೀನು ಡೈಲಿ. ನಾನೇ ಮಗನೇ ಇದು ಮಾಡ್ತೀನಿ ಅಂತ ಹೇಳಿದ್ನ. ನೀನು ದೊಡ್ಡವನಲ್ಲ, ದೊಡ್ಡವನ್ ಎಲ್ಲದಕ್ಕೂ ತೊಗೊಂಬೇಕು. ತಿರ್ಗಾ ನೋಡಿ, ಎಲ್ಲದಕ್ಕೂ ದೊಡ್ಡವನ್ ಬೈಬೇಡ್ವು ತಮ್ಮಂಗೆ ಬೈಬೇಡ್ವು ಪ್ಲೀಸ್. ಬೇಜಾರಾಗುತ್ತೆ, ಸಖತ್ ಬೈತಾನೆ ಯಾವಾಗಲೂ ನನಗೆ. ಆಲ್ ಸೆಟ್. ಸೊ ಬೈಕೆಲ್ಲ ವಾರ್ಮ್ ಅಪ್ ಆಯಿತು. ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಯೂನಿಟಿಗೆ ಹೊಡ್ತಾ ಇದ್ದೀವಿ. ಗೆದಿಯವ್ರ ಗಾಡಿ ಕೂಡ ರೆಡಿ, ಜಿಂಕೆ ಲೆಟ್ಸ್ ಗೋ. ತಿಂಡಿ ಮಾಡಬೇಕು, ತಿಂಡಿ ಮಾಡಿಲ್ಲ. ಟೈಮ್ ಬಂದ್ಬಿಟ್ಟು 8:37 ಆಗಿದೆ. ಏನು ಡೆವಲಪ್ಮೆಂಟ್ ಇಲ್ಲ ಇಲ್ಲಿ ಪಾಪ ಇವ್ರಿಗೆ. ಇವಾಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆಗಿರೋದ್ರಿಂದ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಂತೆ. ಇಲ್ಲ ಅಂದರೆ ಇದು ತುಂಬ ಹಿಂದುಳಿದ ಒಂದು ಜಿಲ್ಲೆ ಅಂತೆ. 33 ಜಿಲ್ಲೆಯಲ್ಲಿ 33ನೇ ಜಿಲ್ಲೆ ಅಂತೆ ಇದು, ಹಿಂದುಳಿದ ಜಿಲ್ಲೆಯಲ್ಲಿ ಗುಜರಾತಲ್ಲಿ. ನೋಡಿ ಅಲ್ಲಿ ಜಿಂಕೆ ಮತ್ತು ಇಬ್ಬರು ನಿಂತವ್ರೆ, ರೆಡಿ ಟು ರೋಲ್. ಸೊ ಇವಾಗ ಇಲ್ಲಿಂದ ಒಂದು 20 ಕಿಲೋಮೀಟರ್ ಇದೆ ಅಲ್ಲಿಗೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನೋಡ್ಕೊಂಡು ತಿರ್ಗಾ ರೂಮ್ಗೆ ಹೋಗಿ ಎಲ್ಲ ತಿರ್ಗಾ ಪ್ಯಾಕ್ ಮಾಡ್ಕೊಂಡು ಉದಯ್ಪುರ್ ಲೆಟ್ಸ್ ಗೋ. ಬೇಗ ತಿನ್ನೋ, ಹಾಕೊಳ್ಳೋ ಬೇಗ. 2 ಬಂದೈತೆ, ನಿಕ್ಕೈತೆ ಲಾಸ್ಟು. ಹೆಂಗಾದ್ರು ಹಾಕೊಂಬಿಡು. ಮಾತ್ರೆ ನುಗ್ಬಿಡೋ, ಇಲ್ಲಾಂದರೆ ಇದನ್ನ ಹಾಕೋ, ಅದನ್ನು ಸುಯಿಂಕಂತ ತಿನ್ಕೋ. नाश्ता का नाम क्या है? सेव उसाड़। ये सेव है और ये उसाड़ है। सेव और रसा, उसमें बटाना डालते हैं। बटाना मटर हाँ मटर ಅಂದ್ರೆ ಇದು ಬಟಾಣಿ. ಸೇವ್ ಉಸಾರ್ ತಿಂತಾ ಇದೀವಿ. ಬಟಾಣಿ ಇದೆ. ಸೇವ್ ಉಸಾರ್ ಅಂದ್ರೆ ಇದು ಮಸಾಲ ಪುರಿ ಕಣಲು. ಇಂಡೈರೆಕ್ಟ್ ಆಗಿ ಹೇಳ್ತಾವ್ರೆ ಮಸಾಲ ಪುರಿ, ನಮ್ಮ ಕಡೆ ಹೇಳ್ತೀವಲ್ಲ ಹಂಗೆ. ಸೇವ್ ಉಸಾರ್. ಏನು ಉಸಾರ್? ಅದಂಗಲ್ಲ, ಹುಷಾರು ಅಂತ. ಸೇವ್ ಹುಷಾರಾಗ್ತೀನಿ ಅಂತ. ಏನು ಗೊತ್ತಾಯ್ತು, ಇದು ತಿನ್ಬಿಟ್ಟು ಹುಷಾರಾಗಿರಿ ಅಂತ. ಅದೇ ಸೇವ್ ಉಸಾರ್ ಸೂಪರ್ ಆಯ್ತಪ್ಪ. ಓಕೆ ಫ್ರೆಂಡ್, ಬಾಯ್. ಇಷ್ಟು ತಿಂದು ಮತ್ತು ಒಂದು ಟೀ ಕುಡ್ದಿದ್ದಕ್ಕೆ ಈ ಸೇವ್ ಮಿಸಲ್ ಏನೋ ಹೇಳಿದ್ರಲ್ಲ ಅದು ಅವಾಗಿಂದು. ಅದಾದಮೇಲೆ ನೋಡಿ ಅಷ್ಟು ಸೇವ್ ಕೊಟ್ಟರು. ಎಲ್ಲಿ ಜರ್ಕೋ ಇದು ಬನ್ನು, ಅಷ್ಟು ಬನ್ನು ಕೊಟ್ಟರು. ಅಷ್ಟು ತಿನ್ಕೊಂಡು ಕರೆಕ್ಟಾಗಿ ಅಷ್ಟಕ್ಕೆ 170 ರೂಪಾಯಿ ಆಯಿತು. ತಿಂಡಿ ಅಂತೂ ದೇವರೇ ಬಲ್ಲ. ಇಲ್ಲಿರೋರ್ಗೆ ಇಷ್ಟ ಆಗುತ್ತೆ, ಬಟ್ ನಮಗೆ
ಸೌತ್ ಅವ್ರಿಗೆ ಕಷ್ಟ ಸ್ವಲ್ಪ ಇಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಬನ್ನೆಲ್ಲ ಯಾರು ತಿಂತಾರೆ ಹೇಳಿ? ಅದು ಹೆಂಗೆ ಈ ಒಂದು ಇದನ್ನು ಅಳವಡಿಸ್ಕೊಂಡಿದ್ದಾರೆ ಇಲ್ಲಿ ಗೊತ್ತಿಲ್ಲ. ಇರಲಿ, ತೊಂದರೆ ಇಲ್ಲ. ಅವರವರ ರಾಜ್ಯ, ಅವರವರ ಒಂದು ಇದು. ಈಗ ನಾವು ಹೋಗ್ತಾ ಇರ್ತಕ್ಕಂಥ ಸ್ಟ್ಯಾಚ್ಯೂ ಆಫ್ ಯೂನಿಟಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಸ್ಟ್ಯಾಚ್ಯೂನ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ಆದರೂ ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು. ಮತ್ತು ಅವ್ರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಏನಕ್ಕೆ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಅಂದರೆ, ಅವರು ಒಂದು ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ರಾಜರನ್ನ ಸೇರಿಸಿ ಒಂದು ಇಂಡಿಯಾನ ಫಾರ್ಮ್ ಮಾಡಿದ್ರು. ನನಗೆ ಗೊತ್ತಿರೋ ಅಷ್ಟೇ, ನಾನು ಸಂಶೋಧನೆ ಮಾಡಿರೋಷ್ಟು ಹೇಳ್ತಾ ಇರ್ತಕ್ಕಂಥದ್ದು. ಅವ್ರನ್ನೆಲ್ಲ ಸೇರಿಸಿ ಇಂಡಿಯಾನ ಫಾರ್ಮ್ ಮಾಡಿದ್ರು. ಒಂದಾಗಿರಬೇಕು ನಾವು, ಇಂಡಿಯಾ ಒಂದೇ ಆಗಿರಲಿ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ಅವ್ರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಮತ್ತು ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏನು ಮಾಡಿದ್ದಾರೆ ಇಲ್ಲಿ ಗುಜರಾತ್ನಲ್ಲಿ, ಇದು ವರ್ಲ್ಡಲ್ಲೇ ಅತಿ ಎತ್ತರದ ಒಂದು ಸ್ಟ್ಯಾಚ್ಯೂ ಆಗಿರುತ್ತೆ. ಕಾಣಿಸ್ತಾ ಇದೆ ಅನಿಸುತ್ತೆ, ಅಲ್ಲಿ ಕಾಣಿಸ್ತಾ ಇದೆ ರೈಟ್ ಸೈಡಲ್ಲಿ, ಅಲ್ಲಿ ಕಾಣಿಸ್ತಾ ಇದೆ. ನೋಡ್ಬಿಟ್ಟೆ. ಸಖತ್ ಪೊಲೀಸ್ ಇದ್ದಾರೆ ಎಲ್ಲ ಕಡೆ, ನೋಡ್ಬೋದು. ಸಖತ್ ಚೆಕ್ಕಿಂಗ್ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಇಷ್ಟೊಂದು ಚೆಕ್ಕಿಂಗು. ಹೆವಿ ಪೊಲೀಸ್ ಇದ್ದಾರೆ ಅಪ್ಪ, ಏನಕ್ಕಪ್ಪ. ಟೈಟ್ ಚೆಕ್ಕಿಂಗ್ ಎಲ್ಲ ಕಡೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಒಂದು ತುಂಬ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಒಂದು ಭಾರತ ದೇಶಕ್ಕೆ. ವಲ್ಲಭಭಾಯಿ ಪಟೇಲ್ ಅವರು ಜನಿಸಿರ್ತಕ್ಕಂಥದ್ದು 31 ಅಕ್ಟೋಬರ್ 1875 ಮತ್ತು ಅವರ ಮರಣ ಆಗಿದ್ದು 15 ಡಿಸೆಂಬರ್ 1950. ಎರಡು ಕೂಡ ಮುಂಬೈನಲ್ಲೇ ಜನನ ಮತ್ತು ಮರಣ ಅವ್ರದ್ದು. ಇವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು 1947ರಿಂದ 1950ವರೆಗೂ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಕೂಡ ನಮ್ಮ ದೇಶಕ್ಕೆ ಸರ್ವ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಇವರು ದೇಶಕ್ಕೆ ಇನ್ನೂ ತುಂಬ ಅಂದರೆ ತುಂಬ ಒಂದು ಕೆಲಸಗಳನ್ನ ಮಾಡಿದ್ದಾರೆ, ತ್ಯಾಗಗಳನ್ನ ಮಾಡಿದ್ದಾರೆ. ಮತ್ತು ಅವರ ಒಂದು ಹೆಸರಿಗೆ ಸರ್ದಾರ್ ಅಂತ ಆಮೇಲೆ ಸೇರಿಸಿರ್ತಕ್ಕಂಥದ್ದು. ನನಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಏನಾದರೂ ತಪ್ಪಿದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಇದು ಒಂದು ಬ್ರೀಫಾಗಿ ಲೈಟಾಗಿ ನನಗೆ ಗೊತ್ತಿರೋ ಥರ ನಾನು ಹೇಳಿದ್ದೀನಿ. ಮತ್ತು ಇವ್ರದ್ದೊಂದು ಏನು ಸ್ಟ್ಯಾಚ್ಯೂ ಮಾಡಿದ್ದಾರೆ ಅದು ನರ್ಮದಾ ನದಿಯ ತೀರದಲ್ಲಿ ಮಾಡಿದ್ದಾರೆ ಗುಜರಾತ್ನಲ್ಲಿ. ಇಷ್ಟೇ ನನಗೆ ಗೊತ್ತಿರ್ತಕ್ಕಂಥದ್ದು. ಲೈಟಾಗಿ ಸ್ವಲ್ಪ ಸ್ಟಡಿ ಮಾಡಿದೆ, ಅದರದ್ದು ಬಗ್ಗೆ ಹೇಳಿದೆ ನಾನು. ತುಂಬ ಪೊಲೀಸರು ಇದ್ದಾರೆ ಇಲ್ಲಿ, ನೋಡ್ಬೋದು. ಏನಕ್ಕೆ ಅಂತ ಗೊತ್ತಿಲ್ಲ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರದೊಂದು ಪ್ರತಿಭೆ ಏನಿದೆ 567 ಫೀಟ್ ಇದೆ. ಅದಾದಮೇಲೆ ಬಂದ್ಬಿಟ್ಟು 162 ಮೀಟರ್ ಹೈಟ್ ಇದೆ. ಸಖತ್ತಾಗಿದೆ. ಸಖತ್ ಖುಷಿ ಆಗ್ತಿದೆ ನೋಡೋದಕ್ಕೆ. ಕ್ಯಾಮ್ರಾ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಒಳಗಡೆ, ನೋಡೋಣ ಹೇಗೆ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಫಸ್ಟು ಏನು ಅಂತಂದರೆ ಅಲ್ಲಿ ಪಾರ್ಕಿಂಗ್ ಮಾಡಿ ಬಂದು ಆಮೇಲೆ ನಾವು ಬಸ್ಸಲ್ಲಿ ಹೋಗ್ಬೇಕಂತೆ. ನೋಡಿ, ಇದೇ ಬಸ್ಸು ಅನಿಸುತ್ತೆ ನನಗೆ ಗೊತ್ತಿರೋಂಗೆ, ಇದೇ ಥರ AC ಬಸ್ಸಲ್ಲಿ. ಫಸ್ಟು ಪಾರ್ಕಿಂಗ್ ಮಾಡ್ಬೇಕಂತ ಅಲ್ಲೆಲ್ಲೋ, ಆಮೇಲೆ ಈ ಬಸ್ಸಲ್ಲಿ ಬರಬೇಕಂತೆ. ಹ್ಞೂ, ಅಲ್ಲೆಲ್ಲೋ ಇದೆ ಅಂತೆ. ಟಿಕೆಟ್ ಪ್ಲಾಜಾ, 2 ವೀಲರ್ ಪಾರ್ಕಿಂಗ್ ಸ್ಟ್ರೈಟ್ ಹಾಕಿದಾರಲ್ಲ. ಓಹೋ, ಎಲ್ಲ ಪಿಂಕ್ ಕಲರ್ ಆಟೋಸ್ ಇದೆ. ಲೇಡೀಸು ಫುಲ್ಲು ಸೂಪರು. ಫುಲ್ಲು ಕನ್ಫ್ಯೂಷನ್ ಅಲ್ಲ, ಏನು ಯಾರು ಸರಿಯಾಗಿ ಹೇಳೋದೇ ಇಲ್ಲ. ಅವ್ರಿಗೂ ಜನ ನೋಡಿ ಸಾಕಾಗೋಗ್ಬಿಟ್ಟಿದೆ. ಅವ್ರು ಅದೆಲ್ಲ ಮ್ಯಾಟ್ರೇ ಆಗಲ್ಲ ಅವ್ರಿಗೆ. ಏನು ಮಾಡ್ತೀಯಪ್ಪ, ಸಾಕಾಗೋಯ್ತು. ಹ್ಞೂ, ಅದು ಪಿಂಕ್ ಕಲರ್ ಆಟೋಸ್ ಎಲ್ಲ ಲೇಡೀಸೇ ಇರೋದು. ನಾವಲ್ಲಿ ಬುಕ್ ಮಾಡಬೇಕು ಅನ್ಸುತ್ತೆ. ಹಾಂ, ಬಸ್ಸಲ್ಲಿ ಹೋಗೋಣ, ಬಸ್ಸಲ್ಲೇ ಹೋಗ್ಬೇಕು ನಾವು. ಅದು ಪಿಂಕ್ ಕಲರ್ ನಮ್ಗಲ್ಲ ಅನ್ಸುತ್ತೆ, ಅದು ಲೇಡೀಸಿಗೆ ಮಾತ್ರ ಅನ್ಸುತ್ತೆ. ಹ್ಞೂ, ಹತ್ರ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಆಪ್ಷನ್ನು ಕ್ಯಾಶ್ ನಾಟ್ ಅಲೌಡ್. ಏನು ಹೇಳಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಫುಡ್ ಪಾಯಿಂಟ್ಸ್ ಇದೆ, ಅಂದರೆ ಗಲ್ಲಿ ಫುಡ್ಸು. ಸೊ ಅದನ್ನು ತಿನ್ಕೊಂಡು ಹೊರಡ್ಬೋದು. ಅದು ಒಳಗಡೆ ಅಲ್ಲಿ ಏನು ಅಂತ ಗೊತ್ತಿಲ್ಲ. ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು ನಾವು. ಇವಾಗ ಪಾರ್ಕ್ ಮಾಡಿದ್ದೀವಿ ಗಾಡಿ. ಪಿಕಪ್ ಪಾಯಿಂಟ್ ಅಂತ ನೋಡಿ ಅಲ್ಲಿ ಹಾಕಿದ್ದಾರೆ. ಇಲ್ಲಿ ಟಿಕೆಟ್ ತೊಗೋಬೇಕು. ಎಷ್ಟು ಟಿಕೆಟು ಅಂತ ಗೊತ್ತಿಲ್ಲ, ನೋಡೋಣ. ಫುಲ್ಲು ರಶ್ ಇದೆ ನೋಡಿ, ಸಂಡೇ ಅಲ್ವಾ, ಆದ್ದರಿಂದ ತುಂಬ ಜನ ಇದ್ದಾರೆ ನೋಡಿ. ಭಯಂಕರ ರಶ್ ಗುರು.
ಯಾರು ಸರಿಯಾಗಿ ಇಲ್ಲಿ ಗೈಡ್ ಮಾಡೋರೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನು ಕರೆಕ್ಟಾಗಿ ಹೇಳೋದೇ ಇಲ್ಲ. ಅಲ್ಲಾಕಿ ಇಲ್ಲಾಕಿ ಗಾಡಿ ಯಾವಾಗಲೇ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಆಮೇಲೆ ಹೋಗಿ ನೋಡಿದ್ರೆ ಇಲ್ಲ ವಾಪಸ್ ಹೋಗಿ ಅಂತ ಹೇಳಿದ್ರು. ಇವತ್ತು ಭಾನುವಾರ ಅಂತ ಹೇಳ್ಬಿಟ್ಟು ವೀಕೆಂಡ್ ಅಂತ ಹೇಳ್ಬಿಟ್ಟು ಏನೋ ಗೊತ್ತಿಲ್ಲ. ನೋಡೋಣ ಮುಂದೆ ಹೋಗ್ತಾ ಹೇಗೆ ಅಂತ ಹೇಳ್ಬಿಟ್ಟು ಹತ್ರ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಆಪ್ಷನ್ನು ಕ್ಯಾಶ್ ನಾಟ್ ಅಲೌಡ್. ಏನು ಹೇಳಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಫುಡ್ ಪಾಯಿಂಟ್ಸ್ ಇದೆ, ಅಂದರೆ ಗಲ್ಲಿ ಫುಡ್ಸು. ಸೊ ಅದನ್ನು ತಿನ್ಕೊಂಡು ಹೊರಡ್ಬೋದು. ಅದು ಒಳಗಡೆ ಅಲ್ಲಿ ಏನು ಅಂತ ಗೊತ್ತಿಲ್ಲ. ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ನಾವು ಇವಾಗ ಪಾರ್ಕ್ ಮಾಡಿದ್ದೀವಿ ಗಾಡಿ. ಪಿಕಪ್ ಪಾಯಿಂಟ್ ಅಂತ ನೋಡಿ ಅಲ್ಲಿ ಹಾಕಿದ್ದಾರೆ. ಇಲ್ಲಿ ಟಿಕೆಟ್ ತೊಗೋಬೇಕು. ಎಷ್ಟು ಟಿಕೆಟು ಅಂತ ಗೊತ್ತಿಲ್ಲ, ನೋಡೋಣ. ಫುಲ್ಲು ರಶ್ ಇದೆ ನೋಡಿ, ಸಂಡೇ ಅಲ್ವಾ, ಆದ್ದರಿಂದ ತುಂಬ ಜನ ಇದ್ದಾರೆ ನೋಡಿ. ಭಯಂಕರ ರಶ್ ಗುರು. ಯಾರು ಸರಿಯಾಗಿ ಇಲ್ಲಿ ಗೈಡ್ ಮಾಡೋರೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನು ಕರೆಕ್ಟಾಗಿ ಹೇಳೋದೇ ಇಲ್ಲ. ಅಲ್ಲಾಕಿ ಇಲ್ಲಾಕಿ ಗಾಡಿ ಯಾವಾಗಲೇ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಆಮೇಲೆ ಹೋಗಿ ನೋಡಿದ್ರೆ ಇಲ್ಲ ವಾಪಸ್ ಹೋಗಿ ಅಂತ ಹೇಳಿದ್ರು. ಇವತ್ತು ಭಾನುವಾರ ಅಂತ ಹೇಳ್ಬಿಟ್ಟು ವೀಕೆಂಡ್ ಅಂತ ಹೇಳ್ಬಿಟ್ಟು ಏನೋ ಗೊತ್ತಿಲ್ಲ. ನೋಡೋಣ ಮುಂದೆ ಹೋಗ್ತಾ ಹೇಗೆ ಅಂತ ಹೇಳ್ಬಿಟ್ಟು. ಗಿರೀಶ್ ಅವ್ರು ಹೋಗಿದ್ದಾರೆ ಟಿಕೆಟ್ ತೊಗೊಳಕ್ಕೆ. ಎಲ್ಲಿ ಗಿರಿ ಅಲ್ಲಿ ಓಕೆ ನೋಡಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಂಟ್ರಿ ಟಿಕೆಟು ನಾಟ್ ಅಲೌಡ್, ಕ್ಯಾಶ್ ನಾಟ್ ಅಲೌಡ್. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಡಲ್ಟ್ 150, ಚಿಲ್ಡ್ರನ್ 90. ಜಂಗಲ್ ಸಫಾರಿನಾ? ಎದೆಲ್ಲಿದೆ ಗುರು ಜಂಗಲ್ ಸಫಾರಿ? ಏನೇನಿದೆ ಅಂತ ನೋಡಿ ಇಲ್ಲಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏನೇನೋ ಇದೆ. 17 ಇದು ನೋಡೋಷ್ಟೊತ್ತಿಗೆ ನಾಳೆ ಆಗ್ಬಿಡುತ್ತೆ. ಸಾಕಪ್ಪ. ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಒಂದು ನೋಡಿಕೊಂಡು ಇಲ್ಲಿಂದ ಹೊಡ್ತೀವಿ ಹೇಳ.